ಇದೆಯಲ್ಲ ಅದಿ, ಯಾರು ಕಾಲ್ ಮಾಡಿದ್ದು? ಡ್ಯಾಡಿ ಕಾಲ್ ಮಾಡಿದ್ರು. ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಚೆ ಹಾಗೇನಿಲ್ಲ, ನಮ್ ಡ್ಯಾಡಿ ಹೇಳಿದೀನಿ, ನನ್ನ ಫ್ರೆಂಡ್ಸ್ ಜೊತೆ ಆಚೆ ಇದ್ದೀನಿ, ಇವಾಗ ಬರಕ್ಕಾಗಲ್ಲ ಅಂತಾನೆ ಹೇಳಿದೀನಿ. ಹೌದಾ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆಯೇನೋ? ಹೇ, ನೀನ್ ಆತರ ಎಲ್ಲ ಯೋಚನೆ ಮಾಡ್ಬೇಡ. ನಿನ್ನಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ಇನ್ಫ್ಯಾಕ್ಟ್ ನನ್ಗೆ ನಿನ್ ಜೊತೆ ಬಂದಿರೋದು ತುಂಬಾ ಖುಷಿ ಆಗ್ತದೆ ಗೊತ್ತಾ. ನನ್ಗೂ ಅಷ್ಟೇ ಆದಿ, ನಿನ್ನ ಬಿಟ್ಟಿರೋದಿಕ್ಕೆ ಆಗಲ್ಲ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ, ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಯಾರ್ದಿದು, ನಿಮ್ದೇನೇನಾ? ಅಯ್ಯೋ ಚಚೆ, ಇದು ನಮ್ಮನೆ ಅಲ್ಲ. ಸುಮ್ಮನೆ ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳ್ಬೇಕು? ನನ್ಗೆ ಅಂತ ಸ್ವಂತ ಮನೆ ಯಾವ್ದು ಇಲ್ಲ. ನಾನು ಹಿಂಗೆ ಬಾಡಿಗೆ ಮನೆಯಲ್ಲಿ ಲೀಸ್ ಹಾಕ್ಸ್ಕೊಂಡು ಈ ತರ ಹೆಂಗೋ ಜೀವನ ಮಾಡ್ತಿದೀನಿ. ಈಗ ನಿಮ್ ಹತ್ರ 5 lakhs ಅಮೌಂಟ್ ಕೇಳಿದೇನಕ್ಕೆ ಅಂತ ಅನ್ಕೊಂಡೆ. ಈ ಮನೆದೇನೆ ಲೀಸ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಅವರು ತುಂಬಾ ರೇಟ್ ಹೇಳಿದ್ರು. ನಾನು ಕಮ್ಮಿ ಮಾಡಿಸ್ಕೊಂಡು ಹಿಂಗೆ ಪರಿಚಯ ಇದ್ದವ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಎಲ್ಲ ಹೇಳಿಸಿ 5 lakhsಗೆ ಡೀಲ್ ಮಾಡ್ಕೊಂಡಿದೀನಿ. ಸೊ ಅದಕ್ಕೋಸ್ಕರ ನಾನು ನನ್ನ ಹತ್ರ ಅಮೌಂಟ್ ಕೇಳಿದ್ದು. ನನ್ಗೆ ಇರೋದಕ್ಕೆ ಅಂತ ಸ್ವಂತ ಮನೆ ಯಾವ್ದು ಇಲ್ಲ ಅದಿ. ಹೌದಾ, ನೀನ್ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನ್ ನಿನ್ಗೋಸ್ಕರ ಒಂದ್ ಫ್ಲಾಟ್ ನ ತೆಕ್ಕೊಡ್ತೀನಿ. ನಿನ್ಗೆ ಯಾವ್ದು ಬೇಕು ಹೇಳು, ನಾನ್ ನಿನ್ಗೆ ಸದ್ಯದಲ್ಲೇ ನಿನ್ಗೊಂದ್ ಮನೆ ಕೊಡಿಸ್ತೀನಿ, ಆಯ್ತಾ? ಮನೆ ಹುಡುಕಿ ಇಂಥ ಮನೆ ನನಗ್ ಬೇಕು ಆದಿ ಅಂತಾನು ಅಲ್ಲೇ ಆ ಮನೆನೆ ಆ ಕ್ಷಣದಲ್ಲೇ ಕೊಡಿಸ್ತೀನಿ. ನಾನು ನೀನು ಇಬ್ರು ಖುಷಿಯಾಗಿರೋಣ. ಹೋ ರಿಯಲಿ, ಐ ಆಮ್ ಸೋ ಹ್ಯಾಪಿ ಆಗಿ. ನೀನ್ ಸಿಕ್ಕಿದ್ ನನ್ಗಂತೂ ಒಂದ್ ಆನೆ ಬಲ ಸಿಕ್ಕಂಗ್ ಆಗಿದೆ ನೋಡು. ನೋಡು, ನಾನು ಏನ್ ಕೇಳಿದ್ರು ಇಲ್ಲ ಅಂತ ಅಂದೆ ಮಾಡ್ಕೊಡ್ತೀಯ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ. ನಾನು ನಿನ್ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೆ ಅದಿ. ಆಮೇಲೆ ನಾನ್ ನಿನ್ಗೆ ಇನ್ನೊಂದ್ ವಿಷಯ ಕೇಳ್ಬೇಕಾಗಿತ್ತು. ಕೇಳಿದ್ರೆ ಏನು ತಪ್ಪು ತಿಳ್ಕೊಳ್ಳೋದ ತಾನೆ? ಅದಿ, ನಾನ್ ತಪ್ಪು ತಿಳ್ಕೊಳ್ಳೋಂಥದ್ದು ನೀನ್ ಏನು ಕೇಳಲ್ಲ ಅಂತ ನನಗ್ ಗೊತ್ತು. ಅದೇನ್ ಹೇಳು. ಈಗ ನಾನು ನಿಮ್ ಮನೆಗ್ ಬರೋದು ಸರಿನಾ ತಪ್ಪಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ ತಂದೆ ತಾಯಿ ಇಲ್ದೇ ಇರುವಾಗ ನಾನ್ ನಿಮ್ ಮನೆಗ್ ಬರೋದ್ ತಪ್ಪಾಗುತ್ತೆ ಅನ್ಸುತ್ತೆ. ನೋಡು ಅದಿ, ನಾನು ನೀನು ಇಷ್ಟಪಟ್ಟಿದೀವಿ ಅಂದ್ಮೇಲೆ ನಾವ್ ಯಾಕೆ ಯಾರ್ಕೋ ಎದುರ್ಕೋಬೇಕು? ನೀನು ಒಂದ್ ಕೆಲ್ಸ ಮಾಡು. ಸದ್ಯದಲ್ಲೇ ಒಂದು 2-3 days ಅಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ವಾಪಸ್ ಬರ್ತಾರೆ. ಅವ್ರು ಬಂದ್ಮೇಲೆ ನೀನು ಡೈರೆಕ್ಟ್ ಆಗಿ ಬಂದು ಅವ್ರ ಹತ್ರನೇ ನಮ್ಮ ಮದ್ವೆ ವಿಚಾರ ಮಾತಾಡು. ಅವಾಗ ಯಾವ ತೊಂದ್ರೆನೂ ಇರಲ್ಲ. ಹೌದಾ? ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಆದ್ರೆ ಹೆಂಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದು ಅದು ಆ ವಿಚಾರ ಕೇಳಿದ್ರೆ ನೀನ್ ಏನ್ ಅನ್ಕೊಂತೀಯೋ ಏನೋ ಅನ್ನೋದೊಂಥರ ಭಯ ಆಗ್ತಿದೆ ನನಗೆ. ಸರಿ, ಏನ್ ಹೊರಗಡೆ ನಿಂತಿರ್ತೀಯ ಇಡೀ ದಿನ? ಒಳಗಡೆ ಬರ್ತೀಯ? ಬಾ, ಕತ್ಲೆ ಆಯ್ತು, ಒಳಗಡೆ ಹೋಗೋಣ. ಸರಿ ನಡಿ ಒಳಗಡೆ. ಆದಿ, ಇದು ನನ್ ರೂಮ್. ಹೇಗಿದೆ? ನಿನ್ ರೂಮ್ ನಿನ್ ತರನೇ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ಯಾ. ಹೌದಪ್ಪ, ನನ್ಗಂತೂ ಎಲ್ಲ ಕ್ಲೀನ್ ಆಗಿದ್ರೇನೆ ಇಷ್ಟ ಆಗೋದು. ಸರಿ ಬಾ, ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಾ. ನನಗೆ ಹಾಲು ತಗೊಂಡ್ಬರ್ಲಾ ಕುಡಿಯಕ್ಕೆ? ಸರಿ ಆಯ್ತು, ತಗೊಂಡ್ ಬಾ. ವಾವ್, ಎಷ್ಟು ಚೆನ್ನಾಗಿದೆ. ನನಗಂತೂ ಇವತ್ತೇ ನನ್ ಫಸ್ಟ್ ನೈಟ್ ಅನ್ನೋ ತರ ಫೀಲ್ ಬರ್ತಾ ಇದೆ. ವಾವ್, ಬ್ಯೂಟಿಫುಲ್. ಸ್ವೀಟಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸೀರೆನಲ್ಲಿ ನೀನು. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೀನು ನೋಡಿ. ಹಾಗೆ ನೀನು ಇವತ್ತು ತಿಂದ್ಬಿಡ್ಲೋ ಅನಿಸ್ತಾ ಇದೆ. ಅಯ್ಯೋ ನೋಡ್ತಿ, ಏನ್ ನೀನ್ ಈ ತರ ಎಲ್ಲ ಮಾತಾಡ್ತೀಯಪ್ಪ, ಆಚೆ ಆಗತ್ತೆ. ನಿಜವಾಗ್ಲೂ ನೀನ್ ಈ ಸೀರೆನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ. ದೇವ್ಲೋಕದಿಂದ ಇಳಿದು ಬಂದಿರೋ ಅಪ್ಸರೆ ತರ ಕಾಣಿಸ್ತಾ ಇದೆಯಾ. ನನ್ಗಂತೂ ನೀನಾ ಈಗ್ಲೇ ತಕ್ಕೊಂಡ್ ಮುದ್ದಾಡ್ಬಿಡ್ಲೋ ಅನಿಸ್ತಾ ಇದೆ. ಅದಿ, ಅದೆಲ್ಲ ತಪ್ಪು ತಾನೇ? ಅದೆಲ್ಲ ತಪ್ಪೆ. ಅದೇ ಬೆಂಕಿ ಮುಂದೆ ಬೆಣ್ಣೆ ಇಟ್ಬಿಟ್ಟು ಕರಗ್ಬೇಡ ಅಂತ ಅಂದ್ರೆ ಅದು ಹೇಗ್ ಹೇಳು? ನೀನೇ ಹೇಳು. ಈಗ ನಿನ್ ಮನ್ಸಲ್ಲಿ ಬೇರೆ ಏನೋ ಆಸೆ ಇಲ್ದೆ ನೀನ್ ಸೀರೆ ಉಟ್ಕೊಂಬಂದ್ಯಾ? ಸೀರೆ ಯಾಕೆ ಉಟ್ಕೊಂಬಂದೆ? ಹೆಚ್ಚಿ ಹೋಗಪ್ಪ, ನೀನಂತೂ ನನ್ನ ತುಂಬಾ ರೇಗಿಸ್ತಾ ಇದೀಯ. ನನ್ಗೆ ಇವತ್ತು ನಿನ್ ಜೊತೆ ಕಾಲ ಕಳಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸೀರೆ ಉಟ್ಕೊಂಬಂದೆ. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ನಾನು ನಿನ್ಗೆ ಅದನ್ನೇ ಹೇಳ್ತಿರೋದು. ಬಾ, ಟೈಮ್ ಆಗುತ್ತೆ, ಮಲ್ಕೊಳ್ಳೋಣ. ಇವತ್ತಿನ ದಿನ ನಾನು ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಒಳ್ಳೆ ದಿನ ಗೊತ್ತಾ. ಇವತ್ತು ಈ ನನ್ನ ಮುದ್ದು ಗೊಂಬೆ, ಬಂಗಾರದ ಬೊಂಬೆ, ನನ್ನ ದೇವಿ ನೀನಮ್ಮ, ಊರೆಲ್ಲ ಹೊತ್ತು ತಿರುಗೋತೇರು ನನ್ನಮ್ಮ, ತಂದ ನಿನ್ನ ತಾನ ನಿತಾನ ಕೆಳೆ ಚಿನ್ನ, ನೀ ನನ್ನ ಸುವಾಲಿ ಹೇಳೆ ನನ್ನ, ನಾನೀಗ ನಿನ್ನೋನೆ ಕೆಳೆ ಚಿನ್ನ, ನೀನೀಗ ನನ್ನೋಳೆ ಬಾರಿ ಪ್ರೀತಿ ಹಾಡು ಹಾಡು. ಹೆಂಗೆ ಹೇಳ್ದೆ ನಾನು ನಿನ್ಗೆ? ನೋಡು, ನಿನ್ನ ನೋಡ್ತಾ ಇದ್ರೆ ಹಂಗೆ ಹಾಡುಗಳು ಉತ್ಪತ್ತಿ ಆಗುತ್ತೆ. ಏನೇ ಆಗ್ಲಿ, ಬಾ. ಬಾನಲ್ಲೆ ಮಧುಮಂಚಕೆ, ಬಾನಲ್ಲೆ ಮಧುಚಂದ್ರಕೆ. ಇವತ್ತು ನಿನ್ಗೂ ಫಸ್ಟ್ ನೈಟ್. ಏನು, ಮದ್ವೆನೇ ಆಗದೆ ಫಸ್ಟ್ ನೈಟಾ? ಏನಪ್ಪ ನೀವು. ನನ್ ಮನ್ಸು ನಿನ್ನ ಯಾವತ್ ಇಷ್ಟಪಡ್ತೋ ಅವತ್ತೇ ನನಗೂ ನಿನ್ಗೂ ಮದ್ವೆ ಆಗೋಯ್ತು. ಇವಾಗ ಏನಿದ್ರು ನಾನು
ಜನರು ಮುಂದೆ ತಾಳಿ ಕಟ್ಬೇಕಷ್ಟೇ. ಆದ್ರೆ ನಾನ್ ನಿನ್ನ ಯಾವತ್ತೂ ಹೆಂಡತಿ ಅಂತ ಸ್ವೀಕಾರ ಮಾಡ್ಬಿಟ್ಟಿದೀನಿ. ಹಂಗಂದ್ಮೇಲೆ ಇವತ್ತು ನಾವಿಬ್ರು ಸೇರ್ತಾ ಇದೀವಿ ಅಂದ್ರೆ ಇದು ಫಸ್ಟ್ ನೈಟ್ ತಾನೇ? ಯಪ್ಪ ನೀವಂತೂ ನನ್ಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ಬಾ ಬಾ. ಅದೇ ನೀವ್ ಅವಾಗ್ಲೇ ಏನೋ ಹೇಳ್ತೀನಿ ಅಂತ ಅಂದ್ರಿ. ಕೇಳುವುದಕ್ಕೂ ಇದು ಸಮಯವಲ್ಲ. ಮತ್ತೆ ಇನ್ಯಾವ್ದಕ್ ಸಮಯ? ಅದು ಅದು ಯಾವ್ದಕ್ಕೆ ಗೊತ್ತಾ? ಅದೇ ಏನಿದು? ಇದಕ್ಕೆ ಇವಾಗ ಏನಕ್ಕೆ ಸಮಯ ಅಂತಲ್ಲ, ಅದಕ್ಕೆ ನೀನೆ. ಲವ್ ಯು ಅದಿ, ಐ ಲವ್ ಯು ಸೋ ಮಚ್. ಲವ್ ಯು ಸೋ ಮಚ್ ಬೇಬಿ, ಐ ಲವ್ ಯು ಲಾಟ್. ಅಕ್ಕೆ ಅಕ್ಕೆ, ಓ ದೀಪ್ತಿ ಬಂದ್ಲು ಅನ್ಸುತ್ತೆ. ಮಲ್ಕೊಂಡ್ಬಿಟ್ಟಿದ್ರೆ ಅಕ್ಕೆ? ಇಲ್ಲಮ್ಮ ದೀಪ್ತಿ, ಇಷ್ಟು ಬೇಗ ಎಲ್ಲಿ ಮಲ್ಕೊಳ್ಳಿ. ನಿಮ್ಮನ್ನ ಇನ್ನ ಯಾಕೋ ಬಂದೇ ಇಲ್ಲ. ಅದಕ್ಕೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬಾ. ಅಯ್ಯೋ ಅದಕ್ಕೆ ನಾನು ನಿಮ್ಗೆ ಅದನ್ನೇ ಹೇಳಕ್ ಬಂದೆ. ಅಣ್ಣ ಇವತ್ತು ಬರ್ಲಂತೆ, ನಾಳೆ ಬರ್ತಾನಂತೆ. ಏನು ಇವತ್ತು ಬರಲ್ಲಂತ? ಅವ್ರು ನನ್ನ ಹತ್ರ ಏನು ಹೇಳೇ ಇಲ್ಲ ದೀಪ್ತಿ. ನಾನು ನಿಮಗೆ ಹೇಳಿಲ್ಲ ಅಂತಂದ್ರೆ ಇಡೀ ರಾತ್ರಿ ಅವ್ರು ಬರ್ತಾರೇನೋ ಅಂತ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತು. ಹೋಗಿ ಬಿಡಿ ಅದಕ್ಕೆ. ಸರಿ, ಊಟ ಮಾಡಿದ್ರಾ? ಹ್ಞೂ ದೀಪ್ತಿ, ಊಟ ಆಯ್ತು. ಎಲ್ಲಿ ನಿನ್ ಮಗಳು ಕರ್ಕೊಂಡ್ ಬಂದಿಲ್ಲ? ಅಯ್ಯೋ ಅವ್ರ ಕತೆ ಯಾಕೆ ಕೇಳ್ತೀರಾ? ಇಲ್ಲಿಗೆ ಬಂದ್ರೆ ಸಾಕು, ಅವ್ರ ತಾತನ ಜೊತೆನೆ ಯಾವಾಗ್ಲೂ ಅವ್ರ ತಾತನ ಜೊತೆನೆ ತಿನ್ನೋದು, ತಾತನ ಜೊತೆನೆ ಮಾಡೋದು, ತಾತನ ಜೊತೆನೆ ಆಡೋದು. ಹಂಗಾಗಿ ಅವ್ರ ಜೊತೆನಲ್ಲೇ ಇದ್ದಾಳೆ. ಹೌದಾ, ಇರ್ಲಿ ಬಿಡು. ಮೊಮ್ಮಕ್ಕಳಿಗೆ ತಾತಾಜಿ ಅಂದ್ರೆ ತುಂಬಾ ಪ್ರೀತಿ. ಸರಿ, ನಿಮ್ದು ಊಟ ಆಗಿದ್ರೆ ಮಲ್ಕೊಬಿಡು. ಅದಕ್ಕೆ ಇವಾಗ ಮಲ್ಕೊಳ್ಳೋಣ ಅಂತಾನೆ ಹೋಗ್ತಾ ಇದ್ದೆ. ನೀವೇನು ಅನ್ಕೊಳ್ಳೋಣ ಅಂದ್ರೆ ನಾನು ನಿಮ್ ಜೊತೆ ಮಲ್ಕೋಬೋದಾ? ಅಲ್ಲ ದೀಪ್ತಿ, ನೀನ್ ಅದನ್ನ ಕೇಳ್ಬೇಕಾ? ಅದಕ್ಕೆ ನಾನು ನಿಮ್ ಜೊತೆ ಮಲ್ಕೋತೀನಿ ಅಂತ ಬಂದ್ ಮಲ್ಕೋಬೋದಿತ್ತು. ನಾನು ನಿಮ್ಮ ಅಣ್ಣ ಬಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಬಾ ಇಬ್ರು ಇಲ್ಲೇ ಮಲ್ಕೊಳ್ಳೋಣ. ಸರಿ ಅದಕ್ಕೆ ಆಯ್ತು. ಆಮೇಲೆ ಫೋನ್ ಚೆಕ್ ಮಾಡಿದ್ರಾ? ಫೋನ್ ಎಲ್ಲ ತೆಗ್ದು ನೋಡಿದ್ರಾ? ಅಯ್ಯೋ ತೆಗ್ಬೇಕನೋ, ಅದು ಬಾಕ್ಸ್ ಎಲ್ಲ ತೆಗ್ದಿಟ್ಟೆ, ಡಬ್ಬಿಂದ ತೆಗ್ದಿದೀನಿ. ಅದು ಏನಪ್ಪ ಅದ್ರಲ್ಲಿ ಇಟ್ಟೇ ಗೊತ್ತಿಲ್ಲ. ನಾನು ಅದಕ್ಕೆ ನಿನ್ನೆ ಕೇಳೋಣ ಅನ್ಕೊಂಡೆ. ನೀನ್ ಪಾಪ ಸುಸ್ತಾಗಿರ್ತದೆ, ಓಡಾಡ್ಕೊಂಡ್ ಬಂದ್ವಲ್ಲ ಅಲ್ಲೆಲ್ಲ ಸುಸ್ತಾಗಿ ಮಲಗಿರ್ತೀಯ, ನೀವ್ ಯಾಕೆ ತೊಂದ್ರೆ ಕೊಡೋದು ಅಂತ ಬೆಳಿಗ್ಗೆ ಕೇಳೋದಾಯ್ತು ಅಂತ ಸುಮ್ಮನೆ. ಈಗಲೇ ಕತ್ತೀನಿ, ಅದೇನಾಗೈತೆ ಅಂತ ನೋಡುವಂತೆ. ಹೌದಾ, ಸರಿ ಅದಕ್ಕೆ ತಗೊಂಬನ್ನಿ ನೋಡೋಣ. ತಗೋದಿತ್ತು, ಅದೇನಾಗೈತೆ ಒಂಚೂರು ನೋಡೋಣವಾ? ಅಯ್ಯೋ ಅದಕ್ಕೆ ನೀವು ಫೋನ್ ಆನೇ ಮಾಡಿಲ್ವಲ್ಲ ಅದಕ್ಕೆ. ಇದ ಆನ್ ಮಾಡ್ಕೊಡಕ್ಕಲ್ಲ ಅವರು, ಮೊಬೈಲ್ ಅಂಗಡಿ ಆನ್ ಮಾಡೋದಿಲ್ವಾ? ಅಯ್ಯೋ ಇದು ಹೊಸ ಫೋನ್ ಅಲ್ವಾ, ಬಾಕ್ಸ್ ನೀವೇ ಅನ್ಬಾಕ್ಸ್ ಮಾಡಿರ್ತೀರಾ ಅಂತ ಅಂದ್ರೆ ನೀವೇ ಆನ್ ಮಾಡ್ಕೋಬೇಕು. ಇರಿ ನಾನು ಆನ್ ಮಾಡ್ಕೊಡ್ತೀನಿ. ಸರಿ ಸರಿ, ಅದು ಏನೋ ನಂಗೆ ಗೊತ್ತಾಗಲ್ಲ, ನೀನೇ ಮಾಡ್ಕೊಡ್ಬೇಕು ಕಂದಿತ್ತಿ. ಆಮೇಲೆ ಆಕ್ಚುಲಿ ಫೋನ್ ಹತ್ತಾರಲ್ಲ ಫೋನ್, ಅದನ್ನು ನೀನೇ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀನಿ ಬಿಡಿ ಅದಕ್ಕೆ ಏನು. ಆಮೇಲೆ ನಾನು ನಿಮ್ಗೆ ಒಂದು ಸಿಮ್ ತೆಗೆದುಕೊಟ್ಟೆ ಅಲ್ಲಿ, ಆ ಸಿಮ್ ಅಲ್ಲಿ ಇಟ್ಟು. ಅಯ್ಯೋ ನೀನ್ ಯಾವ ಸಿಮ್ ತೆಕ್ಕೊಟ್ಟೆ? ನಂಗೆ ಯಾವ ಸಿಮ್ ತೆಕ್ಕೊಟ್ಟಿಲ್ವಲ್ಲ ನೀನು. ಅಯ್ಯೋ ಏನೋ ತಪ್ಪಿರ್ಕೊಬಿಟ್ಟಿದ್ಯಾ ಅನ್ಸುತ್ತೆ ನೋಡು, ನನ್ನ ಹತ್ರ ಯಾವ್ದು ಸಿಮ್ ತೆಕ್ಕೊಡ್ಲಿಲ್ಲ ನೀನು. ಅಯ್ಯೋ ಅದಕ್ಕೆ ಸಿಮ್ಮ ಅಂತಂದ್ರೆ ಸಿಮ್ಮ ಅಲ್ಲ. ಇದು ನಾನು ನಿಮ್ಗೆ ಒಂದು ಸಣ್ಣದು ಪೇಪರ್ ತರ ಇರೋದು ಕವರ್ ಕೊಟ್ಟನಲ್ಲ, ಅದೆಲ್ಲಿಟ್ಟಿ? ಓ ಅದಾ, ಅದು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅದು ಬೇಕಾಯ್ತಾ? ಅದಕ್ಕೆ ಈ ಫೋನ್ ವರ್ಕ್ ಆಗ್ಬೇಕು ಅಂದ್ರೆ ಅದಕ್ಕೆ ಸಿಮ್ ಹಾಕ್ಬೇಕು. ತಗೊಂಡ್ಬನ್ನಿ, ನಾನು ಹಾಕೊಡ್ತೀನಿ. ಸರಿ ಸರಿ, ಅದೆಲ್ಲ ನಂಗೆ ಗೊತ್ತಾಗಲ್ಲ ಕಂಡಿತ್ತಿ, ತಂದ್ಕೊಡ್ತೀನಿ ತಡಿ, ಈಗಲೇ ಹಾಕುವಂತೆ. ಈಗ ಸಿಮ್ ಹಾಕಿದ್ದೀನಿ, ಅದು ಆಕ್ಟಿವೇಟ್ ಆಗುತ್ತೆ ಅದಕ್ಕೆ. ಆಮೇಲೆ ಈ ಫೋನ್ ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ ಫೋನು? ಅಯ್ಯೋ ಇಷ್ಟನೋ ಕಷ್ಟನೋ ಚಂದನೋ ಚಾರನೋ ಹಲೋ ಅನ್ನಕ್ಕೆ ಏನಿದೆ ಏನಮ್ಮ, ನನಗೆ ಇದು ಬೇಕಾಗಿರ್ಲಿಲ್ಲ. ಯಾವ್ದೋ ಒಂದ್ ಸಣ್ಣ ಫೋನ್ ಕೊಟ್ಟಿದ್ರೆ ಅದರಲ್ಲೇ ಹಲೋ ಅನ್ಕೊಳ್ವೆ ನಾನು. ಅಯ್ಯೋ ಅದಕ್ಕೆ ನೀವು ಫಾರ್ವರ್ಡ್ ಆಗ್ಬೇಕು. ಅದಕ್ಕೆ ನೀವು ಮುಂಚೆ ಇದ್ದಂಗೆ ಹಳೆ ಕಾಲದ ತರ ಇದ್ಬಿಟ್ಟೆ. ಹಿಂಗೆ ಬದಲಾಗ್ಬೇಕು, ಕಾಲ ಹೆಂಗ್ ಬದಲಾಗುತ್ತೆ ಹಂಗೆ ನಾವು ಬದಲಾಗ್ತಾ ಇರ್ಬೇಕು. ಅಯ್ಯೋ ಕಾಲ ಬದಲಾದಂಗೆ ನಾವು ಬದಲಾಗ್ತೀವಿ ಅಂತ ಹೇಳಿ ಅದೇನೋ ಹೇಳ್ತಾರಲ್ಲ, ಕಲಿಯುಗ ಅಂತ್ಯ ಆಗ ಕಾಲ ಬರ್ತೈತೆ. ಏನು ಮಾಡಕ್ಕಾಗಲ್ಲ. ನಮ್ಗೆ ಇಲ್ಲಿ ಜನ ಎಲ್ಲ ನೋಡಿದ್ರೆ ನಮ್ಮ ಹಳ್ಳಿ ಜನನೇ ಲೇಸು ಅನ್ಸುತ್ತೆ ಕಂದಿತ್ತಿ. ನೀನೇನಾದ್ರೂ ಅನ್ಕೋ, ಹಳ್ಳಿ ಜನನೇ ಮೇಲು. ಹೌದಕ್ಕೆ ನೀವು ಹೇಳಿದ್ರು ನೋಡಕ್ ನಿಜ, ಅದನ್ನ ನಾನು ಒಪ್ಕೊತೀನಿ. ಸರಿ ಅದಕ್ಕೆ ಇದು ಆಕ್ಟಿವೇಟ್ ಆಗಿದೆ. ನಾನು ಇದಕ್ಕೆ ಫೋನ್ ಮಾಡ್ತೀನಿ, ನೀವು ನನ್ನ ಜೊತೆ ಮಾತಾಡಿ ಆಯ್ತಾ? ಅಲ್ಲ ಕಂದಿತ್ತಿ, ಇಲ್ಲೇ ಗೊತ್ತಿಲ್ಲಿ ಕುತ್ಕೊಂಡಿದೀವಿ, ಇಲ್ಲೇ ಹಲೋ ಅಂತ ಅನ್ಕೊಂಡ್ ಮಾತಾಡ್ಬೋತಾನೆ, ಅದಕ್ಕೆ ಫೋನ್ ಬೇರೆ ಮಾಡ್ಬೇಕಾ? ತೆಗಿ. ಅಯ್ಯೋ ಅದಕ್ಕೆ ಅದು ಹಂಗಲ್ಲ, ಇವಾಗ ಫೋನ್ ವರ್ಕ್ ಆಗ್ತಿದೆಯಲ್ವಾ ಅಂತ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ಕೊಡ್ಬೇಕಾನೆ. ಅದೇ ನನಗೆ ಡೈಲ್ ಮಾಡಿ ನಾನೇ ಮಾತಾಡ್ತೀನಿ, ಆವಾಗ ಗೊತ್ತಾಗುತ್ತಲ್ಲ ನಿಮ್ಗೆ. ಓಹೋ ಅದು ಸರಿನೇ. ಇರು, ನಾನು ಆಚೆ ಕಡೆ ಕೊಂಡು ನಿಂತಿಲ್ಲ, ನೀನ್ ಫೋನ್ ಮಾಡ್ತೀಯಾ? ಅಯ್ಯೋ ಆಚೆ ಕಡೆ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ಇಲ್ಲೇ ಡೈಲ್ ಮಾಡ್ತೀನಿ. ಹೌದಾ, ಈ ಫೋನಲ್ಲಿ ಬೇರೆ ಬೇರೆ ಕಡೆ ಇರೋರು ತಾನೇ ಮಾತಾಡಕ್ಕಾಗೋದು, ಒತ್ತು ತಿಳಿತ್ಕೊಂಡೆ ಫೋನಲ್ಲಿ ಮಾತಾಡ್ಬೋದಾ? ಅಯ್ಯೋ ಏನು ಅಂತ ಹೇಳಿ ಅದಕ್ಕೆ. ಹೌದು ಮಾತಾಡ್ಬೋದು, ಒತ್ತು ತಿಳಿದ್ರು ಫೋನ್ ಮಾಡ್ಬೋದು. ಇರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹಿಂಗೆ ಅಂತ. ಫೋನ್ ತೆಗೀರಿ, ಅಷ್ಟೊಂದು ಫೋನ್ ರಿಂಗ್ ಆಗ್ತಾನೆ ಇದೆ, ನೀವ್ ಯಾಕೆ ತೆಗಿತಾ ಇಲ್ಲ? ಅಯ್ಯೋ ದೀಪ್ತಿ, ನಂಗೆ ಇದು ಏನು ಒತ್ತಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇದು ಟಿಂಗ್ 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 ಅಂತ ಅವಾಗಿಂದ ನೋಡಿ ರಿಂಗ್ ಆಗ್ತಾನೆ ಐತೆ. ಅದು ಹೆಂಗೆ ರಿಸೀವ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಅಲ್ಲಿ ಹಸಿರು ಕಲರ್ ಬಟನ್ ಬರ್ತೈತಲ್ಲ, ಅದ ಪ್ರೆಸ್ ಮಾಡಿ ಅದಕ್ಕೆ ಅವಾಗ ರಿಸೀವ್ ಆಯ್ತದೆ. ಯಾವುದು ಈ ಹಸಿರು ಬಣ್ಣದ? ತಡಿ. ಹಲೋ ಅಚ್ಚೆ, ಅದ್ ಫೋನ್ ಕಿವಿ ಕಿತ್ಕೊಂಡು ಮಾತಾಡಿ. ಅಲ್ಲ ನೀನ್ ಇಲ್ಲೇ ಕುತ್ಕೊಂಡು ಹಲೋ ಅಂತ ಇದೀಯ, ನನ್ಗೆ ನೀನ್ ಮಾತಾಡ್ತಿಲ್ಲ, ಇಲ್ಲೇ ಕೇಳಿಸ್ತೈತಲ್ಲ.
ಕಿವಿಗೆ ಇಟ್ಕೊಂಡು ಮಾತಾಡಿ ನೀವು ಅಂತ ನಾನು ಹೇಳ್ತೀನಿ ಆಮೇಲೆ. ಸರಿ ಸರಿ. ಹಲೋ, ಕೇಳಿಸ್ತೈತೆ ದೀಪ್ತಿ? ಕೇಳಿಸ್ತೈತಾ? ಅದಕ್ಕೆ ಕೇಳಿಸ್ತೈತೆ. ಈಗ ನಿಮ್ಗೆ ನಾನ್ ಮಾತಾಡೋದೆಲ್ಲ ಕೇಳಿಸ್ತಾ ಇದಲ್ವಾ? ಕೇಳಿಸ್ತೈತೆ, ಚೆನ್ನಾಗಿ ಕೇಳಿಸ್ತೈತೆ. ಆಮೇಲೆ ಅದೆಂತದ ಈಡೋ ಕಾಲ್ ಅಂತ ಮಾಡ್ತಾರಂತಲ್ಲ, ಈಡೋ ಕಾಲು, ಅದೊಂಚೂರು ಹೇಳ್ಕೊಟ್ಬಿಡೋದಿತ್ತು. ನಮ್ಮ ಅಪ್ಪ ಅಮ್ಮಂಗೆ ಅಲ್ಲಿ ನಮ್ಮ ಪಕ್ಕದ ಮನೇಲಿ ಒಂದ್ ಹುಡುಗ ಐತೆ ರಾಕೇಶ ಅಂತ. ಆ ಹುಡುಗನ್ ಫೋನ್ ಮಾಡಿದ್ರೆ ಆ ಹುಡುಗ ಫೋನ್ ತಗೊಂಡೋಗಿ ನಮ್ಮ ಅಪ್ಪನ ಕೈ ಕೊಡ್ತದೆ. ಆಗ ನಾನು ಅವ್ರನ್ನ ನೋಡ್ಕೊಂಡೆ ಮಾತಾಡ್ಬೋದಲ್ವಾ? ಅದಕ್ಕೆ ನಂಗೆ ವಿಡಿಯೋ ಕಾಲ್ ಮಾಡಕ್ ತೋರಿಸ್ಕೊಡು. ಅಷ್ಟೇ ತಾನೇ ಅದಕ್ಕೆ ಹೇಳ್ಕೊಡ್ತೀನಿ ಕೊಡಿ. ನೋಡಿ ಅದಕ್ಕೆ ಈ ತರ ಇರುತ್ತೆ. ಇದು ನಾನು ವಾಟ್ಸಪ್ ಅಂತ ಹಾಕೊಡ್ತೀನಿ. ಈಗ ನಿಮ್ಗೆ ಒಂದ್ ನಿಮಿಷ ರೀ, ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊತೀನಿ. ಇನ್ಸ್ಟಾಲ್ ಆಯ್ತು, ವಾಟ್ಸಪ್ ಲಾಗಿನ್ ಮಾಡಿದೀನಿ. ನೋಡಿ ಅದಕ್ಕೆ ಇಲ್ಲಿದೆಯಲ್ಲ, ಇದು ಫೋನ್ ತರ ಐತಲ್ಲ, ಇದು ನಮ್ ಕಡೆ ಬೈ ಫೋನ್ ಅಲ್ಲಿ ಮಾತಾಡ್ಬೋದು, ವಾಟ್ಸಪ್ ಅಲ್ಲಿ ವಾಯ್ಸ್ ಕಾಲ್ ಮಾತಾಡ್ಬೋದು. ಇನ್ನೊಂದು ಈ ಕಡೆ ಈ ತರ ಕ್ಯಾಮ್ರಾ ತರ ಐತಲ್ಲ, ಪಿಕ್ಚರ್ ವಿಡಿಯೋ ತರ, ಇದು ನಮ್ ಕಡೆ ನೀವು ವಿಡಿಯೋ ಕಾಲ್ ಮಾತಾಡ್ಬೋದು. ಎಲ್ಲ ತಿಪ್ಪಿ ತೋರಿಸಿ ಇನ್ನೊಂದ್ಸರಿ. ನೋಡಿ ಇಲ್ಲಿದೆಯಲ್ಲ, ಇದು ನಮ್ ಕಡೆ ಬೈ ಬಾಯಲ್ಲಿ ಮಾತಾಡೋದು. ಈಗ ಫೋನ್ ಅಲ್ಲಿ ಮಾತಾಡ್ತೀವಿ ಹಂಗೆ. ಈ ಕಡೆ ಐತೆ ನೋಡಿ, ಇದು ನಮ್ ಕಡೆ ನೀವು ಮುಖಾಮುಖಿ ಮಾತಾಡ್ಬೋದು, ವಿಡಿಯೋ ಕಾಲ್ ಇದು. ಆಮೇಲೆ ನಿಮ್ಗೆ ಏನಾದ್ರು ಮೆಸೇಜ್ ಮಾಡ್ಬೇಕು ಅಂತ ಅನ್ಸಿದ್ರು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಟೈಪ್ ಮಾಡಿದ್ರೆ ನೀವು ಏನ್ ಟೈಪ್ ಮಾಡಿರ್ತೀರಾ ಅದು ಬರುತ್ತೆ. ಅದನ್ನ ಸೆಂಡ್, ಈ ಕಡೆ ಇದೆ ನೋಡಿ, ಈ ತರ ಬಾಣ ಬಿಡ್ತಾರ, ಇಲ್ಲಿ ನಮ್ಕದೆ ಅದು ಸೆಂಡ್ ಆಗುತ್ತೆ. ಆಯ್ತಾ? ಈ ತರ ಇದೆ, ಇದು ವಾಟ್ಸಪ್ ಅಂತ ಇದಕ್ಕೆ. ಈಗ ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನೀವು ವಿಡಿಯೋ ಕಾಲ್ ಅಲ್ಲಿ ನೋಡ್ಕೊಂಡು ಮಾತಾಡ್ಬೋದು. ಅಯ್ಯೋ ಈ ಬಿಸಿ ಇದು, ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ಲ. ನಾನು ಇದು ಏನೋ ದೊಡ್ಡ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಇಷ್ಟು ಸುಲಭ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಂದಿರ್ತಿ. ತುಂಬಾ ಥ್ಯಾಂಕ್ಸ್. ಏನು ಥ್ಯಾಂಕ್ಸಾ? ಏನಕ್ಕೆ ನೀವು ಎಲ್ಲ ಕಲ್ತ್ಕೊತಾ ಇದ್ದೀರಾ ಇಲ್ಲಿ? ಮತ್ತೆ ನಾನು ಸಿಟಿ ಮದುವೆ ಆಗಿದ್ದೀನಿ, ಯಾವಾಗ ತಿಳ್ಕೊಬಾರ್ದಾ? ಇದನ್ನ ನಾನು ನಿಮ್ಮ ಮಗಳ ಹತ್ರನೇ ನೋಡ್ಕೊಂಡಿದ್ದು. ನಾನು ನಿನ್ನೆ ಊಟ ಮಾಡ್ಸಿದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ನಾನು ಎಂತದವ ಅಂತ ಅಂದ್ರೆ ಅಂತ ಕೇಳಿದೆ. ಅದಕ್ಕೆ ಅತ್ತೆ ನೀವು ನನ್ಗೆ ಊಟ ಮಾಡ್ಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಕೇಳಿದೆ ಅಂತ ಹೇಳ್ತು. ಪರವಾಗಿಲ್ಲ. ಇದನ್ನ ಹಿಂದೆ ಮುಂದುವರ್ಸ್ಕೊಂಡು ಹೋಗಿ. ಆವಾಗ ನೋಡಿ ಯಾರು ನಿಮ್ಮನ್ನ ಬೆಟ್ ಮಾಡಿ ಇವ್ರು ಓದಿಲ್ಲ ಅನ್ಎಜುಕೇಟೆಡ್ ಅಂತಾರೆ. ಸರಿ ಅದಕ್ಕೆ. ಆಮೇಲೆ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ನೀವ್ ಯಾಕೆ ಓದ್ಲಿಲ್ಲ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡವ. ನಮ್ಮೂರ ಸ್ಕೂಲ್ ಇರ್ಲಿಲ್ವಾ, ಬೇರೆ ಊರಿಗೆ ನಮ್ಮ ಅಪ್ಪ ಕಳಿಸ್ಲಿಲ್ಲ, ಅದಕ್ಕೆ ನಾನು ಓದಕ್ ಹೋಗ್ಲಿಲ್ಲ. ಸರಿ ಅದಕ್ಕೆ ಆಯ್ತು, ಬನ್ನಿ ಮಲ್ಕೊಳ್ಳೋಣ. ಬೇಕಿದ್ರೆ ನಿಮ್ ತಂದೆ ತಾಯಿಗೆ ಬೆಳಿಗ್ಗೆ ಫೋನ್ ಮಾಡಿ. ಇನ್ಮೇಲೆ ಫೋನ್ ಮಾಡ್ತಿರೋದೇ, ಅವ್ರ ಜೊತೆ ಮಾತಾಡ್ತಿರೋದೇ, ನನ್ನ ಹತ್ರನೇ ಫೋನ್ ಐತಲ್ಲ. ಸರಿ ಬನ್ನಿ ಮಲ್ಕೊಳ್ಳೋಣ.